ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇದು ಬಂದು ಧಾರೆ ದಿನದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಬೇಗ ಎದ್ದು ನಾನು, ನಂದೀಶ್ ಅವರು, ರಕ್ಷಿ 3 ಜನನೂ ಸ್ನಾನ ಮಾಡಿಕೊಂಡು ರೆಡಿಯಾಗಿ ತಿಂಡಿ ತಿನ್ನೋಣ ಅಂತ ಬಂದ್ವಿ. ಅಷ್ಟರಲ್ಲಿ ಚಿಕ್ಕಪ್ಪ ಬಂದು, ಬನ್ನಿ ಹಸೆ ಕಂಬ ತರೋದಕ್ಕೆ ಹೋಗಬೇಕು, ನೀವು ತಿಂಡಿ ತಿನ್ಕೊಂಡು ಕೂತಿದ್ದೀರಲ್ಲ, ಟೈಮ್ ಆಗೋಯ್ತು ಕಣಪ್ಪ ಅಂದರು. ಹಾಗಾಗಿ ಬೇಗ ಬೇಗ ತಿಂಡಿ ತಿನ್ಕೊಂಡು ಇವಾಗ ಹೊಸ್ನೀರು ತೊಗೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಮತ್ತು ಹಸೆ ಕಂಬ ಹೊಸ್ನೀರು ಎರಡನ್ನೂ ತೊಗೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇವಾಗ ಆಲ್ರೆಡಿ ಒಂದಷ್ಟು ಜನ ರೆಡಿ ಆಗಿದ್ರು, ನಿಮಗೆ ತೋರಿಸ್ತೀನಿ ರೀ. ಯಜಮಾನ್ರೆ ಕವರ್ ನೋಡಿ ತ್ರಯೋದಶಿ ಪಿತಮ್ಯ ವೈಶಾಖ ಮಾಸ ಶುಕ್ಲ ಪಕ್ಷ ಪೂರ್ವತ ಕ್ಷೇಮ ಸ್ಥೈರ್ಯ ಅಭಯ ಆರೋಗ್ಯ ಬಲ ಸಿದ್ಧರ್ಥ ಅಜಯ್ ರಾಜೇಶ್ವರಿ ಶ್ರೀದೇವತಾಭ್ಯೋ ನಮೋ ನಮಃ. ಅವತಪ್ಪಂದು ದೇವಭೂತ ಯೇ ಭೂತ ವೃಸಂಪದಾಃ ಯೇ ಭೂತ ವಿಘ್ನ. ಹೊಸ್ನೀರು ತೊಗೊಬರೋಣ ಅಂತ ಹೇಳಿ ಬಂದು ಗಂಗೆ ಪೂಜೆ ಮಾಡಿ ಕಳಸನೆಲ್ಲ ಹೊಸ್ದಾಗಿ ಹೂಡಿ ಎಲ್ಲರಿಗೂ ಪೂಜೆ ಮಾಡಿಸಿದ್ರು. ಎಲ್ಲರ ಕೈಲೂ ಪೂಜೆ ಎಲ್ಲ ಮಾಡಿದ್ವಿ. ಪೂಜೆ ಎಲ್ಲ ಮಾಡಾದ್ಮೇಲೆ ಅವರು ನೀವೇ ಒತ್ಕೋಬೇಡಿ ಇರಿ, ನಾನೇ ಒರೆಸ್ತೀನಿ ಅಂತ ಹೇಳಿ ಪುರೋಹಿತರು ಅವರೇ ಒರೆಸ್ತಾ ಇದ್ದಾರೆ. ಕಳಸನೂ ಅಷ್ಟೇ, ನೀವು ಎತ್ಕೋಬೇಡಿ ಇರಿ, ನಾನೇ ಎತ್ಕೊಡ್ತೀನಿ ಅಂತ ಪಾಪ ಅವರು ಎತ್ತಿ ಕೊಟ್ಟರು ಕೈಗೆ. ಇವಾಗ ಅದನ್ನೆಲ್ಲ ತೊಗೊಂಡು ನಡೆಮುಡಿ ಮೇಲೇ ಬರಬೇಕು. ಕಳಸ ತೊಗೊಂಡು ಹೊಸ್ನೀರನ್ನೆಲ್ಲ ತೊಗೊಂಡು ಮತ್ತು ಹಸೆ ಕಂಬ ಎಲ್ಲ ತೊಗೊಂಡು ಇವಾಗ ಚೌಟ್ರಿ ಒಳಗಡೆ ಹೋಗ್ತಾ ಇದ್ದೀವಿ. ಎಷ್ಟು ದಿನಗಳಿಂದ ಈ ಒಂದು ದಿನಕ್ಕೋಸ್ಕರ ಎಷ್ಟು ದಿನಗಳಿಂದ ಪ್ರಿಪ್ರೇಷನ್ ನಡೀತಾ ಇತ್ತು ಗೊತ್ತಾ ನಮ್ಮೆಲ್ಲರ ನಡುವಲ್ಲಿ. ಆಲ್ಮೋಸ್ಟ್ ಮದುವೆ ಫಿಕ್ಸ್ ಅಂತ ಗೊತ್ತಾದಾಗಿಂದನೂ ನಾವು ಅದನ್ನು ತೊಗೋಬೇಕು, ಇದನ್ನು ತೊಗೋಬೇಕು, ಇದೇ ಥರ ರೆಡಿ ಆಗಬೇಕು. ಮತ್ತು ನಮ್ಮೆಲ್ಲರಲ್ಲೂ ಒಂದೇನಂತ ಅಂದರೆ, ನಾನು ರೆಡಿ ಆಗಿತ್ತರ ಅವ್ರು ರೆಡಿ ಆಗಿಬಿಡ್ತಾರೇನೋ, ಅವ್ರು ರೆಡಿ ಆಗಿತ್ತರ ನಾನು ರೆಡಿ ಆಗಿಬಿಡ್ತೀವೇನೋ ಅನ್ನೋ ಥರ ಒಂದು ಮೈಂಡಲ್ಲಿ ಕಾನ್ಸೆಪ್ಟು. ನಾವೆಲ್ಲರೂ ಡಿಫ್ರೆಂಟಾಗಿ ಒಬ್ರಿಗಿಂತ ಒಬ್ಬರು ಡಿಫ್ರೆಂಟಾಗಿ ರೆಡಿ ಆಗಬೇಕು ಅಂತ ನಾವು ಅಂದ್ಕೊಂಡಿದ್ದ ಥರನೇ ಎಲ್ಲರೂ ಡಿಫ್ರೆಂಟಾಗೂ ರೆಡಿಯಾಗಿದ್ವಿ. ನಾನು ಈ ಥರ ಸ್ಯಾರಿ ಗೋಲ್ಡೇ ಬೇಕು ಅಂತ ಹೇಳಿದೆ ಚಿಕ್ಕಮ್ಮನಿಗೆ. ಇದು ಚಿಕ್ಕಮ್ಮರೇ ಕೊಡಿಸಿರುವಂಥ ಸ್ಯಾರಿ ಈ ಥರ ವೇರ್ ಮಾಡಿದ್ದೆ ನಾನು. ಸ್ವಲ್ಪ ಜಡೆದು ನನಗೆ ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ. ನಾನು ಮಧ್ಯದಲ್ಲಿ ತಾವರೆ ಇಟ್ಟು ಆಮೇಲೆ ಮಲ್ಗೆ ದಿಂಡು ಸುತ್ತಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆ ತಾರು ಆಮೇಲೆ ಕೆಳಗಡೆ ಅದನ್ನೆಲ್ಲ ಬಿಡಿಸಿ ಹಾಕ್ಬೇಕಿತ್ತು, ಅವರು ನೀಟಾಗಿ ಹಾಕಿರಲಿಲ್ಲ. ಸ್ವಲ್ಪ ನನಗೆ ಬೇಜಾರಾಯಿತು. ಯಾಕೆ ಇಷ್ಟು ಅರ್ಜೆಂಟಲ್ಲಿ ನಾನು ಸ್ಯಾರಿ ಎಲ್ಲ ವೇರ್ ಮಾಡ್ಕೊಂಡು ಬಂದಿದ್ದು ಅಂತ ಅಂದರೆ, ಇವಾಗ ಹೆಣ್ಣನ್ನ ಕರ್ಕೊಂಡು ಹೋಗೋದು ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ನಾವು ಶಾಸ್ತ್ರ ಎಲ್ಲ ಮುಗಿಸಿ ಆಮೇಲೆ ರೆಡಿ ಆಗೋದಕ್ಕೆ ಹೋಗಿದ್ದು. ಹಾಗಾಗಿ ನನಗೆ ಟೈಮು ಸಾಕಾಗಲಿಲ್ಲ. ಅವ್ರು ಪುರೋಹಿತರು ಹೆಣ್ಣು ಕರ್ಕೊಂಡು ಹೋಗಬೇಕು, ಟೈಮ್ ಆಗೋಯ್ತು, ಸೋದ್ರ ಮಾವ ಎಲ್ಲಿದ್ದೀರಾ, ಬೇಗ ಬನ್ನಿ ಬೇಗ ಬನ್ನಿ ಅಂತ ಇದ್ರ. ಹಾಗಾಗಿ ನಂದೀಶ್ವರು ಬೇಗ ಬಾ ಟೈಮ್ ಆಗೋಯ್ತು, ಬೇಗ ಬಾ ಟೈಮ್ ಆಗೋಯ್ತು ಅಂತ ಕರೀತಾಯಿದ್ರು. ಇವಾಗ ಮೇಘನ ಕರ್ಕೊಂಡು ನಾವೆಲ್ಲರೂ ಮಂಟಪದ ಹತ್ರ ಬರ್ತಾಯಿದ್ದೀವಿ. ಮತ್ತು ಮೇಘ ನನಗೆ ಈ ಥರ ಒಂದು ಇದನ್ನು ಮಾಡಿಸ್ಕೊಂಡಿದ್ದು, ಇದನ್ನು ಅಂತರ್ಪಟದ ಕೆಳಗಡೆನೇ ಬರಬೇಕು ಅಂತ ಅವಳಿಗೊಂದು ಆಸೆ ಇತ್ತು. ಮತ್ತು ಇನ್ನೂ ಒಂದೇನು ಅಂತ ಅಂದರೆ, ಇದನ್ನು ನಮ್ಮ ಅಪ್ಪಂದರು ಅಂದರೆ ಚಿಕ್ಕಪ್ಪಂದ್ರು ಎಲ್ಲರೂ ಹಿಡ್ಕೊಂಬರ್ಬೇಕು ಅನ್ನೋದೊಂದು ಮೈಂಡಲ್ಲಿ ಕಾನ್ಸೆಪ್ಟ್ ಇತ್ತು. ಚಿಕ್ಕಪ್ಪ ಚಿಕ್ಕಮ್ಮದಿರು ಎಲ್ಲರೂ ನನ್ನ ಜೊತೆಲೇ ಇರಿ, ನನ್ನನ್ನು ಮಂಟಪಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಅಂತ ಅವಳು ಫಸ್ಟೇ ಹೇಳಿದ್ಲು. ಹಾಗಾಗಿ ಎಲ್ಲರೂ ಅದು ಏನಪ್ಪ ಅದು ಅಂತರ್ಪಟನ ಹಿಡ್ಕೊಂಡು ಕರ್ಕೊಂಬರ್ತಾಯಿದ್ದಾರೆ. ಮದುವೆಲಂತೂ ನಾವು ಎಷ್ಟೇ ಪರ್ಫೆಕ್ಟಾಗಿ ಮಾಡಬೇಕು ಅಂತ ಅಂದ್ಕೊಂಡ್ರು ಲಾಸ್ಟ್ ಮೂಮೆಂಟಲ್ಲಿ ಗಡಿಬಿಡಿನೇ ಆಗಿಬಿಡುತ್ತೆ. ಎಷ್ಟೇ ಟೈಮ್ ಪಿಕಪ್ ಮಾಡಿದ್ರೂ ಟೈಮೇ ಸಾಕಾಗಲ್ಲ ಅಂತ ಅನಿಸುತ್ತೆ. ಧಾರೆ ಬಂದು 10:30 ಮೇಲೆ ಇದ್ದಿದ್ದು ಮೇಘವ್ರದ್ದು. ಅಷ್ಟು ಟೈಮು ಸುಧಾ ನಮಗೆ ನಿಜವಾಗ್ಲೂ ಸಾಕಾಗಲೇ ಇಲ್ಲ. ಮನೆ ತುಂಬ ಹೆಣ್ಮಕ್ಳು ಎಲ್ಲರೂ ರೆಡಿ ಆಗಬೇಕು ಮತ್ತು ಶಾಸ್ತ್ರಗಳನ್ನ ಮಾಡಬೇಕು ಅಂತ ಅಂದಾಗ ಹೆಣ್ಮಕ್ಳುಗಳಿಗೆ ಟೈಮ್ ಸಾಕಾಗೋದಿಲ್ಲ. ಅವರು ಅಂತರ್ಪಟ ಹಿಡ್ಕೊಂಬರ್ಬೇಕಾದ್ರೆ ಜಾಸ್ತಿ ಡಿಸ್ಟೆನ್ಸ್ ಏನು ಇರಲಿಲ್ಲ, ಸ್ವಲ್ಪನೇ. ಅವಳಿಗೆ ರೂಮ್ಗೂ ಮತ್ತು ಮಧ್ಯ ಮಂಟಪ ಹಾಕ್ಸಿದ್ದು ಚೌಟ್ರಿಲಿ. ಹಾಗಾಗಿ ಅಲ್ಲಿಗೂ ಜಾಸ್ತಿ ದೂರ ಇರಲಿಲ್ಲ. ಅದಕ್ಕೆ 1-2 ರೌಂಡ್ ಬರಲಿ ಅಂತ ಹೇಳಿ ಬರ್ಸಿ ಆಮೇಲೆ ಅವಳನ್ನ ಮಂಟಪಕ್ಕೆ ಕರ್ಕೊಂಬಂದು ಬಿಟ್ವಿ. ಮೇಘನ ಕರ್ಕೊಂಬಂದು ಮಂಟಪದ ಹತ್ರ ಬಿಟ್ಟು ನಾವೆಲ್ಲರೂ ಒಂದು ಕಡೆನೇ ನಿಂತ್ಕೋಬೇಕು ಅವಳು ತಾಲಿ ಕಟ್ಟಬೇಕಾದ್ರೆ ಅಂಥೇಳಿ ಬಂದ್ವಿ. ಇವಾಗ ತಲೆ ಮೇಲೆ ಜೀರಿಗೆನ ಹಾಕಿಸ್ತಾರೆ. ಇವಾಗ ಆ ಒಂದು ಪ್ರೋಗ್ರಾಮ್ ನಡೀತಾ ಇದೆ. ಈ ಒಂದು ಟೈಮು ತುಂಬ ಎಮೋಷ್ನಲ್ ಆಗಿಬಿಡ್ತಾರೆ ಹೆಣ್ಮಕ್ಳು. ಅದರಲ್ಲಂತೂ ಇವಳು ಕಳ್ಳಿ ಹಳ್ಳ ಇಲ್ಲ, ನಮ್ಮ ಮೇಘು ನಾವು ರೇಗಿಸ್ತಾ ಇದ್ವಿ, ನಿಂಗೆ ಅಳುನೇ ಬರಲಿಲ್ವಲ್ಲೇ ಅಂತ ಹೇಳ್ಬಿಟ್ಟು. ಅವಳೊಂಥರ ತುಂಬ ಸ್ಟ್ರಾಂಗಾಗೇ ಇರ್ತಾಳೆ, ಅಳೋದೆಲ್ಲ ಏನಿಲ್ಲ ಅವಳಲ್ಲಿ.
ಇವಾಗ ಪರ್ದೆನೆಲ್ಲ ಸರಿಸಿ ಇನ್ನೇನು ಧಾರೆ ಮುಹೂರ್ತ ಮಾಡಿಕೊಡ್ಬೇಕಲ್ಲ. ಅಂದರೆ ಫಸ್ಟು ತಾಳಿ ಕಟ್ಟೋದಕ್ಕಿಂತ ಮುಂಚೆ ಅಪ್ಪ ಅಮ್ಮನ ಕೈಲಿ ಧಾರೆನ ಮಾಡಿಸ್ತಾರೆ. ಅವ್ರು ಫಸ್ಟು ಧಾರೆ ಎರೆದು ಅಳಿಯನಿಗೆ ಕೊಟ್ಟು ಆಮೇಲಲ್ವ ತಾಳಿ ಕಟ್ಸೋದು. ಅದ್ರ ಮಧ್ಯದಲ್ಲಿ ಇಷ್ಟರ ಮಧ್ಯದಲ್ಲಿ ಒಂದು ವಿಡಿಯೋ ಮಿಸ್ ಆಗಿದೆ. ಏನು ಅಂತ ಹೇಳಿದ್ರೆ ಗಂಡನ್ನ ಕರ್ಕೊಂಬಂದು ಮತ್ತು ಪಾದ ತೊಳೆಯೋದು. ಆ ಒಂದು ವಿಡಿಯೋ ಮಾಡಬೇಕಾದ್ರೆ ನಾನು ರೆಡಿ ಆಗ್ತಾಯಿದ್ದೆ, ಅದಕ್ಕೋಸ್ಕರ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ ನಾನು ತೊಗೊಳೋದಕ್ಕಾಗಲಿಲ್ಲ. ಫುಲ್ಲು ಡೀಟೇಲಿಂಗಾಗಿ ವಿಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಮದುವೆಲಿ ಯಾವ ಶಾಸ್ತ್ರ ಮಾಡೋದು, ಆ ಒಂದು ರೆಡಿ ಆಗೋ ಬ್ಯುಸಿಲಿ ಸರಿಯಾಗಿ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಆದಷ್ಟು ಕ್ಯಾಪ್ಚರ್ನ ಮಾಡಿದ್ದೀನಿ. ಇವಾಗ ಚಿಕ್ಕಪ್ಪನು ಮತ್ತು ಚಿಕ್ಕಮ್ಮ ದಾರೆ ಎತ್ಕೊಡ್ತಾ ಇದ್ದಾರೆ. ಆಮೇಲೆ ನಾನು ನಂದೀಶ್ ಅವರು ಬಂದು ದಾರೆನ ಮಾಡ್ತಾಯಿದ್ದೀವಿ. ಒಂದಷ್ಟು ಜನ, ಒಂದು 5 ಜನ ಧಾರೆ ಮುಹೂರ್ತನ ಮಾಡ್ತಾರೆ ತಾಳಿ ಕಟ್ಟೋದಕ್ಕಿಂತ ಮುಂಚೆ. ನಮ್ಮದೆಲ್ಲ ಧಾರೆ ಮುಹೂರ್ತ ಆಯಿತು. ಇವರೇ ಚಿಕ್ಕಪ್ಪ ಚಿಕ್ಕಮ್ಮ. ಇವಾಗ ಇವರು ತಾಲಿನ ನಮಸ್ಕಾರ ಮಾಡಿಸ್ತಾಯಿದ್ರು ಅಪ್ಪಾಜಿನೇ ಎಲ್ಲರಿಗೂ. ಇನ್ನೇನು ತಾಲಿ ಕಟ್ಟೋ ಟೈಮು ಒಂಥರ ಖುಷಿ ಆಗ್ತಾಯಿತ್ತು. ಒಂದು ಒಳ್ಳೆ ಖುಷಿಯ ಮೂಮೆಂಟ್ ಅಲ್ವಾ ಇದು ಹೆಣ್ಮಕ್ಳಿಗೆ. ಅದರಲ್ಲೂ ಒಂದು ತಂದೆ ಜವಾಬ್ದಾರಿನ ತಗೊಳ್ಳುವಂಥ ಒಂದು ಒಳ್ಳೆ ಗಂಡ ಸಿಗ್ತಾ ಇದ್ದಾರೆ ಅಂತ ಅಂದಾಗ ಅದಕ್ಕಿಂತ ಒಂದು ಖುಷಿ ವಿಚಾರ ಇನ್ನೇನು ಸಿಗುತ್ತೆ ಹೇಳಿ ಅಲ್ವಾ. ಒಂದೊಳ್ಳೆ ಮೂಮೆಂಟ್ ಅಂತಲೇ ಹೇಳ್ಬೋದು. ಮದುವೆ ಅಂತ ಅನ್ನೋದು ತುಂಬ ಅಂದರೆ ತುಂಬ ಒಂದು ಪ್ರೀಶಿಯಸ್ ಗಿಫ್ಟ್ ಅಂತಲೇ ಅಂತ ಅನಿಸುತ್ತೆ. ನನಗೂ ಅಷ್ಟೇನೇನೆ. ನಾನು ಮದುವೆ ಆಗಬೇಕಾದ್ರೂ ನನಗದು ಹಾಗೆ ಅನಿಸಿದ್ದು. ಎಲ್ಲ ಹೆಣ್ಮಕ್ಳಿಗೂ ಹೀಗೆ ಅಂತ ಅನಿಸುತ್ತೆ. ಯಾಕಂದರೆ ಇಷ್ಟು ದಿನಗಳಿಂದ ಅಪ್ಪ ಅಮ್ಮ ತುಂಬ ಜೋಪಾನವಾಗಿ ಸಾಕಿರ್ತಾರೆ. ಅದಾದ ನಂತರ ನಾವು ಗಂಡ ಅನ್ನೋರು ಒಂದು ಇದರಲ್ಲಿರ್ತೀವಿ. ಅವರು ನಮ್ಮನ್ನು ಅಷ್ಟೇ ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ಒಂದು ಮನಸ್ಸಿಗೆ ತೃಪ್ತಿ ಆಗುವಂಥ ಕ್ಷಣ ಅದು. ನಿಜವಾಗ್ಲೂ ಆಗ ಅನಿಸುತ್ತೆ. ನಾನು ಚಿಕ್ಕಮ್ಮನೂ ಕೇಳ್ತಾ ಇದ್ದೆ ಮದುವೆ ಫಿಕ್ಸ್ ಆದಾಗಿಂದ. ನಮ್ಮ ಮದುವೆಲಿ ಏನು ಅಂತ ಅಂದರೆ ನಂದೀಶ್ ಅವರು ನೋಡಿದಾಗ ನಮ್ಮ ಅಮ್ಮಂಗೆ ಆ ಥರ ಅನಿಸಿತ್ತಂತೆ, ಇವರೇ ನನ್ನ ಅಳಿಯ ಆಗಬೇಕು, ಇವರೇ ನನ್ನ ಅಳಿಯ ಅಂತ ಅವ್ರಿಗೊಂದು 6 ಸೆನ್ಸ್ ಏನೋ ವರ್ಕ್ ಮಾಡಿತ್ತಂತೆ. ಚಿಕ್ಕಮ್ಮನ ಕೇಳ್ತಾ ಇದ್ದೆ ನಿಮಗೂ ಈ ಥರ ಅನಿಸ್ತಾ ಅಂತ ಹೇಳ್ಬಿಟ್ಟು ನಾನು. ಚಿಕ್ಕಮ್ಮ ನನಗೂ ಅನಿಸಿದ್ದೀನಿ ಇಶು ಅಂತ ಹೇಳ್ತಾಯಿದ್ರು. ಎಲ್ಲರಿಗೂ ಅಷ್ಟೇನೇನೆ ಗಂಡು ಮಕ್ಕಳೇ ಅಂದರೆ ಹೆಣ್ಮಕ್ಳನ್ನ ದಾರೆ ಎರೆದು ಕೊಡಬೇಕಾದ್ರೆ ಮನೆಗೆ ಒಬ್ಬ ಅಳಿಯನ್ನ ಯಾವ ಥರ ನೋಡ್ತಾ ಇರ್ತಾರೆ ಅಂದರೆ ಜವಾಬ್ದಾರಿಯುತ ಅಳಿಯನ್ನ ತಮ್ಮ ಮಗ ಅನ್ನೋ ರೀತಿ ಹುಡುಕ್ತಾ ಇರ್ತಾರೆ. ಆ ಥರ ಫೀಲ್ ಆಗುತ್ತಂತೆ ಅತ್ತೆ ಮಾವನಿಗೆ. ಹಾಗಾಗಿ ನಾನು ಚಿಕ್ಕಮ್ಮನ್ನು ಕೇಳ್ತಾ ಇದ್ದೆ ಅಮ್ಮಂಗೆ ಆ ಥರ ಫೀಲ್ ಆಗಿತ್ತಲ್ಲ ಅಂತ. ಒಂದು ಒಳ್ಳೆ ಮೂಮೆಂಟು, ಚೆನ್ನಾಗಿತ್ತು. ಎಲ್ಲ ಒಂದು ಒಳ್ಳೆ ರೀತಿಲೇ ಆಯಿತು. ತುಂಬ ಖುಷಿನೂ ಆಯಿತು. ಎಲ್ಲ ಹೆಣ್ಮಕ್ಳಿಗೂ ನಾನು ಹೇಳೋದೇನು ಅಂತ ಅಂದರೆ, ಎಷ್ಟೊಂದು ದಿನದಿಂದ ಅಪ್ಪ ಅಮ್ಮ ನಮ್ಮನ್ನು ಸಾಕಿರ್ತಾರೆ ಅಂತ ಅಂದಮೇಲೆ ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ನಿರ್ಧಾರ ತಗೊಳ್ಳುವಂಥ ಕೆಪಾಸಿಟಿನೂ ಅವ್ರಿಗಿರುತ್ತೆ. ನಮ್ಮ ಆಸೆಗಳಿಗೋಸ್ಕರ ಸುಮ್ಮನೆ ಅವ್ರಿಗೆ ಬೇಜಾರು ಮಾಡೋದು ತಪ್ಪು. ಆದಷ್ಟು ನೀವು ಒಪ್ಪಿಸಿ ಆಗೋದಕ್ಕಾದರೆ, ಲವ್ ಮ್ಯಾರೇಜ್ ಆದ್ರೂ ಅವ್ರನ್ನ ಒಪ್ಪಿಸಿ ಮದುವೆ ಆಗಿ ಅವ್ರನ್ನ ಮನಸ್ಸು ನೋಯಿಸಿ ಯಾವುದೇ ಕಾರಣಕ್ಕೂ ಮದುವೆ ಆಗಿಬಿಡಿ. ಅದೇನೋ ನನಗೆ ಹೇಳಬೇಕು ಅನ್ನಿಸ್ತು, ಹೇಳಿದೆ ಅಷ್ಟೇನೇನೆ. ಯಾಕಂದರೆ ಅಪ್ಪ ಅಮ್ಮ ಅಂತ ಅಂದಮೇಲೆ ಪ್ರತಿಯೊಂದನ್ನು ನಿಮ್ಮ ಸುಖ ದುಃಖ ಎಲ್ಲದರಲ್ಲೂ ಅವರು ಎಲ್ಲದನ್ನು ಶೇರ್ ಮಾಡ್ಕೋತಾರಲ್ವ. ಹಾಗಾಗಿ ಅವ್ರಿಗೆ ಬೇಜಾರು ಮಾಡೋದ್ರಿಂದ ನಮಗೇನು ಸಿಗುತ್ತಲ್ವ. ಅವ್ರು ಇಷ್ಟೊಂದೆಲ್ಲ ಒಳ್ಳೆ ಡಿಸಿಷನ್ನು, ಒಂದು ಒಳ್ಳೆ ಹುಡುಗನ ನೋಡೋ ತಾವಿಂದ, ಒಂದು ನಮಗೇನೇ ಒಂದು ಚಿಕ್ಕ ಪುಟ್ಟ ಕೊಡಿಸೋ ತಾವಿಂದ ಒಳ್ಳೊಳ್ಳೆ ಡಿಸಿಷನ್ನೇ ತಗೋತಾರೆ ಅಂತ ಅಂದಮೇಲೆ ನಮ್ಮ ಲೈಫ್ ಪಾರ್ಟ್ನರ್ನೂ ಸದಾ ತಗೊಳ್ಳುವಂಥ ಡಿಸಿಷನ್ ಅಲ್ಲಿ ಅವ್ರಿಗೆ ಗೊತ್ತಿರುತ್ತೆ. ಅವ್ರಿಗೆ ಗೊತ್ತಿಲ್ಲದೆ ಏನೂ ಇರೋದಿಲ್ಲ ಅಲ್ವ. ನಮ್ಮನ್ನು ಪ್ರಪಂಚಕ್ಕೆ ತಂದಿರೋರೆ ಅವರು ಅಂದಮೇಲೆ ಅವ್ರಿಗೆ ಅಷ್ಟೊಂದೆಲ್ಲ ಗೊತ್ತಿರಲ್ವ. ಎಲ್ಲರ ಲೈಫಲ್ಲೂ ಕೆಟ್ಟದ್ದೇ ಆಗಲ್ಲ, ಎಲ್ಲರ ಲೈಫಲ್ಲೂ ಒಳ್ಳೆಯದೇ ಆಗಲ್ಲ. ಆದಷ್ಟು ನಾನು ಹೇಳೋದು ಎಲ್ಲರಿಗೂ ಏನು ಅಂದರೆ, ನಮ್ಮ ಸುತ್ತ ಇರೋರಿಗೆ ಬೇಜಾರು ಮಾಡೋದ್ರಿಂದ ನಮಗೇನೂ ಸಿಗೋದಿಲ್ಲ. ಆದಷ್ಟು ಎಲ್ಲರೂ ಇರೋದೊಂದು ಜೀವನ, ಖುಷಿಯಾಗಿ ಎಲ್ಲರೂ ಚೆನ್ನಾಗಿದ್ಬಿಡ್ಬೇಕು. ಅದು ನನ್ನ ಕಾನ್ಸೆಪ್ಟು. ಜೊತೆಲಿದ್ದಾಗ ನಗ್ನಗ್ತಾ ಇರೋದು, ಈ ಥರ ಎಲ್ಲ ಮಾಡ್ಕೊಂಡು ಇದ್ಬಿಡ್ಬೇಕು. ಬೇಜಾರು ಮಾಡ್ಕೊಳ್ಳೋದು, ಒಬ್ಬೊಬ್ಬರು ನನ್ನ ಕಡೆ ಇರೋದು, ಆ ಥರ ಎಲ್ಲ ನನಗಿಷ್ಟ ಆಗಲ್ಲ. ನಮ್ಮ ಫ್ಯಾಮಿಲಿನ ರೆಗ್ಯುಲರಾಗಿ ನನ್ನ ವ್ಲಾಗ್ನ ನೋಡ್ತಾ ಇದ್ರೆ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ಒಂದು ಒಳ್ಳೆ ಮನೆಗೆ ನಮ್ಮ ಮೇಘು ಸೇರ್ಕೊಂಡಿದ್ದಾಳೆ. ಮತ್ತೆ ಒಂದು ಸರಿ ಅವಳಿಗೆ ವಿಶ್ ಮಾಡ್ತಾಯಿದ್ದೀನಿ, ಹ್ಯಾಪಿ ಮ್ಯಾರೇಜ್ ಲೈಫ್ ಮೇಘು. ಧಾರೆ ಮುಹೂರ್ತ ಎಲ್ಲ ಮಾಡಿ ಆದಮೇಲೆ ತಾಲಿನೂ ಕಟ್ಸಿದ್ದಾದ್ಮೇಲೆ ನಾನು ನೋಡಿ ಕೆಳಗಡೆ ಹೋಗ್ತಾಯಿದ್ದೀನಿ. ಅಲ್ಲಿ ಅಮ್ಮ ಇದ್ದರು, ಅಮ್ಮನ ಮಾತಾಡ್ಸೋಣ ಅಂತ ಹೇಳಿಬಿಟ್ಟು ಬಂದೆ. ಅಮ್ಮ ಬಂದು ಆಲ್ರೆಡಿ 1/2 hour ಆಗಿತ್ತಂತೆ. ನನಗೆ ನಿಜವಾಗ್ಲೂ ಅಮ್ಮ ಬಂದಿದ್ದಾರೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ಬರಲ್ಲ ಐತಾರೆ.
ಧಾರೆ ಮುಹೂರ್ತ ಎಲ್ಲ ಆಯಿತು. ಹೆಣ್ಣು ಗಂಡನಿಬ್ರು ಎಬ್ಸಿದ್ರು. ಇವಾಗ ನಾನು ಕೆಳಗಡೆ ಬಂದಿದ್ದೀನಿ. ಅಮ್ಮ ಮತ್ತು ಅಮ್ಮನ ಫ್ರೆಂಡ್ಸು ಇಬ್ಬರು ಬಂದಿದ್ದರು ಮದುವೆಗೆ. ಅವರಿಬ್ರು ಮಾತಾಡಿಸಿ ಅಮ್ಮನ್ನ ಕೇಳ್ತಾ ಇದ್ದೆ, ಹೆಂಗೆ ರೆಡಿಯಾಗಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಅಂತ. ಅಮ್ಮ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ನೈಟಿನೂ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಅಂತ ಹೇಳಿದರು. ಆ ಪೂಜೆ ಜೊತೆ ಫೋಟೋಸ್ ತೆಗೆಸ್ಕೊಂಡಿದ್ನಲ್ಲ, ಅದನ್ನು ನೋಡ್ಬಿಟ್ಟು ಹೇಳ್ತಾಯಿದ್ರು, ನೈಟು ಚೆನ್ನಾಗಿ ಕಾಣಿಸ್ತಾ ಇದೆ, ಇವಾಗಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿಬಿಟ್ಟು ಅಮ್ಮನ ಜೊತೆ ಒಂದಷ್ಟು ಮಾತಾಡಿಕೊಂಡು ಇವಾಗ ಊಟಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಬೆಳಗ್ಗೆ ಟಿಫನೂ ಸರಿಯಾಗಿ ತಿನ್ನೋದಕ್ಕಾಗಿರಲಿಲ್ಲ ಅಲ್ವಾ, ಹಾಗಾಗಿ ಊಟನಾದ್ರೂ ಸಮಾಧಾನವಾಗಿ ಕುತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡೋಣ ಅಂತ. ಎಲ್ಲರ ಮದುವೆಲೂ ಊಟ ಮಾಡ್ತೀವಲ್ಲ, ಆ ಥರ ಸಮಾಧಾನವಾಗಿ ನಮ್ಮ ಮನೆ ಫಂಕ್ಷನ್ ಮಾಡಬೇಕಾದ್ರೆ ಊಟ ಮಾಡೋದಕ್ಕಾಗಲ್ಲ, ಗಡಿಬಿಡಿ ಅಂತ ಅನಿಸ್ಬಿಟ್ಟಿರುತ್ತೆ. ಆಯಿತು ಅಂತ ಹೇಳಿಬಿಟ್ಟು ನಂದೀಶ್ವರು ಬಾ ಆಯಿತು ನಾನು ಊಟಕ್ಕೆ ಬರ್ತೀನಿ, ನಿನ್ನ ಜೊತೆಲೇ ಊಟ ಮಾಡೋಣ ಅಂತ ಹೇಳಿ ಊಟಕ್ಕೆ ಬಂದರು. ಬೆಳಗ್ಗೆ ಟಿಫನ್ಗೂ ಬಂದಿದ್ದರು. ಆಲ್ಮೋಸ್ಟ್ ಜೊತೆಲೇ ಕುತ್ಕೊಂಡು ಊಟ ಮಾಡ್ತೀವಿ ನಾವಿಬ್ಬರೂ, ಯಾವುದೇ ಫಂಕ್ಷನ್ಗೆ ಹೋದ್ರೂ. ಇವರಿಬ್ಬರು ಬಂದು ಚಿಕ್ಕಮ್ಮನ ಫ್ರೆಂಡ್ಸು, ಮಧ್ಯದಲ್ಲಿ ಕೂತಿರೋರು ಇನ್ನೊಬ್ಬರು ಫ್ರೆಂಡ್ ಮಗಳು, ಚಿಕ್ಕಮ್ಮನ ಫ್ರೆಂಡ್ ಇದ್ದಾರಲ್ಲ ಅವ್ರ ಮಗಳು. ಇವರು ಚಿಕ್ಕಪ್ಪ ಚಿಕ್ಕಮ್ಮ, ಅವರೂ ಚಿಕ್ಕಮ್ಮನಿಗೆ ಮಗಳು ಥರನೇ ಆಗಬೇಕು. ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಇವಾಗ ನಕ್ಷತ್ರ ತೋರಿಸ್ತಾ ಇದ್ದಾರೆ ಆಕಾಶದಲ್ಲಿ. ಅವರೆಲ್ಲ ತೋರಿಸಾದ್ಮೇಲೆ ನಾವೆಲ್ಲ ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಕೂತಿದ್ದೀವಿ. ಸಾಲ್ತಾ ಇಲ್ವಲ್ಲಪ್ಪ. ಶೂಟ್ ಮಾಡೋರು ಇಟ್ಕೊಂಡವ್ರಪ್ಪ ಹಿಂಗೆ ಗೊನ್ನ ನಮ್ಮ ಫ್ಯಾಮಿಲಿ ಫೋಟೋಗೆ ಬರ್ಬೇಕಾ? ಎತ್ಕೊಂಡೋಗಿ ಮುಂದೆ ವಿಡಿಯೋ ಮಾಡ್ತೀವಿ. ವಿಡಿಯೋ ಮಾಡು. ಇವಾಗ ಮದುವೆ ಎಲ್ಲ ಮುಗೀತು, ಎಲ್ಲರದು ಒಂದಷ್ಟು ಫೋಟೋಸ್ ಎಲ್ಲ ಮುಗೀತು. ಎಲ್ಲರ ಜೊತೆ ಮಾತಾಡಿ ಒಂದೊಳ್ಳೆ ಫಂಕ್ಷನನ್ನು ಒಳ್ಳೆ ರೀತಿಯಲ್ಲಿ ಫಂಕ್ಷನ್ನ ಮುಗಿಸಿದ್ದಾಯಿತು. ಇವಾಗ ಹೆಣ್ಣು ಗಂಡಿಗೆ ಆಸೆ ಹಚ್ಚೋದು ಅಂತ ಅಂತಾರೆ ನಮ್ಮ ಕಡೆ, ಅದನ್ನು ಮಾಡ್ತಾಯಿದ್ದಾರೆ. ಅಂದರೆ ಹಿಂಗಿಂದ ಮೇವಿಗೋರು ಅವ್ರ ಮನೆಗೆ ಹೋಗ್ತಾರಲ್ವ, ಹಾಗಾಗಿ ಇಲ್ಲೇ ಮಾಡಿಬಿಡೋಣ, ಮನೇಲಿ ಹೋಗಿ ಮತ್ತೆ ಅದೆಲ್ಲ ಇದು ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ಇಲ್ಲೇನೇ ಆ ಕಾರ್ಯಕ್ರಮನ ಮುಗಿಸ್ತಾ ಇದ್ದಾರೆ. ಹಾಡು ಹೇಳ್ಬೇಕಂತ ನಮ್ಮ ಕಡೆಯಿಂದ ಒಂದು ಗೈಸ್ ಸಂಜೆ ಸ್ನ್ಯಾಕ್ಸ್ ಖಾರ ಬೂಂದಿ ಮದ್ವೆಲ್ಲ ಮುಗ್ಸಿ ಏನ್ ಸೂಪರ್ ಆಗಿ ಬಂದಿದೀವಿ ನೋಡಿ. ಇವಾಗ ಮೇಕಪ್ ರಿವ್ಯೂ ಆಯ್ತು. ಮೇಕಪ್ ಆದ್ಮೇಲೆ ಹಂಗಾಗಿದ್ದಾರೆ ಇವ್ರು ನೋಡಿ ಏನ್ ಸಖತ್ತಾಗವ್ರೆ. ಅವರು ಹೇರ್ ಸ್ಟೈಲ್ ರಿಮೂವ್ ಮಾಡಿದ್ದಾರೆ, ಇನ್ನ ಮೇಕಪ್ ಹಂಗೆ ಇದೆ ಗೈಸ್. ನಾವೆಲ್ಲ ರಿಮೂವ್ ಮಾಡಿದೀವಿ ಕಣೆ. ಅವ್ರದ್ದು ರಿಮೂವ್ ಆಗಿಲ್ಲ. ಹೌದು ಇಲ್ಲ ಆಂಟಿ ನಿನ್ ಏರ್ಸ್ ಇವಾಗ ಚೆನ್ನಾಗಿತ್ತು, ಜಾಸ್ತಿ ಆಯ್ತು ಅನ್ನೋದಕ್ಕೆಲ್ಲ ಐತೆ ಅದು ಇದು ಅಲ್ವಾ. ಬಟ್ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ.
ಮನೆಗೆ ಬಂದ್ವಿ. ಬಂದು ಒಂದು ಸ್ವಲ್ಪ ಹೊತ್ತು ಕೂತಿದ್ದು, ಕಾಫಿ ಟೀ ಎಲ್ಲ ಕುಡ್ದಿದ್ದಾಯಿತು. ನಾನೇನು ಕಾಫಿ ಕುಡಿಯಲ್ಲ, ಚಿಕ್ಕಮ್ಮರೆಲ್ಲರೂ ಕುಡಿದ್ರು. ಇವಾಗ ಅಡುಗೆಗೆ ರೆಡಿ ಮಾಡ್ತಾಯಿದ್ದಾರೆ ಚಿಕ್ಕಮ್ಮ ಮತ್ತು ಚಿಕ್ಕತ್ತೆ ಎಲ್ಲರೂ ಸೇರಿಕೊಂಡು. ಹಾಗೆ ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳಿ ಬಂದೆ. ಅನ್ನನೂ ಮತ್ತು ಸಾಂಬಾರು ಮಾಡೋಣ ಅಂತ ಅಡುಗೆ ಮಾಡೋದಕ್ಕೆ ಯಾರಿಗೂ ಮೂಡಿರಲಿಲ್ಲ. ಯಾಕಂದರೆ ಫುಲ್ಲು ಟಯರ್ಡ್ ಆಗಿ ಬಂದಿದ್ರಲ್ಲ ಎಲ್ಲರೂ. ಮದುವೆ ಮನೇಲೇ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವು. ಹಾಗಾಗಿ ಯಾರಿಗೂ ಅಷ್ಟು ಮೂಡಿರಲಿಲ್ಲ ಬೇರೆ ಏನು ಮಾಡೋದಕ್ಕೂ. ಮನೆಯೆಲ್ಲ ನೋಡಿ ಯಾವ ಥರ ಹರಡ್ಕೊಂಡಿದೆ ಅಂತ ಹೇಳಿಬಿಟ್ಟು, ಫಂಕ್ಷನ್ ಮಾಡೋದಕ್ಕಿಂತ ಮುಂಚೆ ಮನೇನ ಎಷ್ಟು ನೀಟ್ ಮಾಡಿರ್ತೀವೋ ಫಂಕ್ಷನ್ ಆದಮೇಲೂ ಅಷ್ಟೇ ನೀಟ್ ಮಾಡಬೇಕು. ಚಿಕ್ಕತ್ತೆ ಅಲ್ಲಿ ಅನ್ನ ಬಸಿತಾಯಿದ್ರು, ಮತ್ತು ಚಿಕ್ಕಮ್ಮ ಸ್ವಲ್ಪ ಟೊಮೊಟೊ ಸಾರು ಮಾಡಿಬಿಡು ಅಂತ ಎಲ್ಲನೂ ಅದಕ್ಕೆ ರೆಡಿ ಮಾಡಿಕೊಟ್ರು. ನಾನು ಅದನ್ನು ರುಬ್ಬಿಟ್ಟು ಒಗ್ಗರಣೆ ಮಾಡಿ, ನಂದೀಶ್ ಅವರು ನನಗೆ ಮುದ್ದೆ ಬೇಕು, ಆಲ್ರೆಡಿ ತುಂಬ ದಿನ ಆಗ್ಬಿಡ್ತು, ನೀನು ಬರೋ ಇಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳಿಬಿಟ್ಟು ಮುದ್ದೆ ಬೇಕೇ ಬೇಕು ನನಗೆ ಮುದ್ದೆ ಮಾಡಿಕೊಡು ಅಂದರು. ಅವ್ರು ಆ್ಯಕ್ಚುಲಾಗಿ ನೈಟ್ ಮುದ್ದೆ ಬೇಕು, ಅದರಲ್ಲೂ ನಾನಿದ್ರೆ ಮಾಡಿಕೊಡ್ಲೇಬೇಕು ಕಂಪಲ್ಸರಿ. ಹಾಗಾಗಿ ಅವ್ರಿಗೆ ಮುದ್ದೆ ಮಾಡೋಣ ಅಂಥೇಳಿ ಒಂದು ಕಡೆ ಮುದ್ದೆಗೂ ಇಡ್ತಾಯಿದ್ದೆ. ಎಷ್ಟು ಅಂದರೆ ಎಲ್ಲರೂ ಇದ್ದಾಗ ಸ್ವಲ್ಪ ಸ್ವಲ್ಪನೇ ಒಬ್ಬೊಬ್ರಿಗೂ ಮಾಡೋದಕ್ಕಾಗಲ್ಲ. ಮುದ್ದೆ ಅಂದರೆ ಎಲ್ಲರಿಗೂ ಬೇಕೇ ಬೇಕು. ಯಾಕಂದರೆ ಫಂಕ್ಷನ್ ಊಟ ಮಾಡಿ ಬೇಜಾರಾಗಿರುತ್ತಲ್ವ. ಹಾಗಾಗಿ ನಮ್ಮನೇಲಿ ಸ್ವಲ್ಪ ಮುದ್ದೆ ಅಂದರೆ ಎಲ್ಲರಿಗೂ ಇಷ್ಟ. ನೈಟ್ ಟೈಮ್ ಎಲ್ಲರಿಗೂ ಮುದ್ದೆ ಮಾಡಬೇಕಿತ್ತು, ಆದರೆ ನಮಗೂ ಟಯರ್ಡ್ ಆಗಿದ್ದರಿಂದ ಆಗಲ್ಲ ಅಂಥೇಳಿ ನಂದೀಶ್ವರಿಗೆ ಮಾತ್ರ ಸ್ವಲ್ಪ ಮುದ್ದೆ ಮಾಡಿ, ಮತ್ತು ಮಜ್ಜಿಗೆ ಕಡಿದು ಸಾಂಬಾರೆಲ್ಲ ಒಗ್ಗರಣೆ ಮಾಡಿ ಎಲ್ಲರಿಗೂ ಊಟಕ್ಕೆ ಹಾಕಿ ಕೊಡ್ತಾಯಿದ್ವಿ. ಎಲ್ಲರೂ ಊಟ ಮಾಡ್ಕೊಬಿಡ್ಲಿ ಅಂತ. ಪಾಪ ಎಲ್ಲರಿಗೂ ತುಂಬ ನಿದ್ದೆ ಬರ್ತಾಯಿತ್ತು, ಮಲ್ಕೊಳ್ಳಿ ಅಂತ ಹೇಳಿ. ಬನ್ನಿ. ಕರೆಂಟ್ ಚಾರ್ಜ್ ಹಾಕ್ಲಾ? ಮಾಮ ಇದನ್ನ ಇಂಡಿವಿಜುವಲ್ ಆಗಿ ಬಿಡಲಿಲ್ಲ, ಎಲ್ಲ ಸುತ್ಕೋತಾರೆ. ಇವನ ಜೊತೆ ಹೋಗಕ್ ಬಿಡಲ್ಲ, ಎಲ್ಲರೂ ನೋಡ್ತಾ ಇದ್ದೀನಿ. ಹಂಗೂ ಹೇಳೋಣ ಅಂತಿದ್ದೆ, ಇವನು ಈಗ ಒಬ್ಬರನ್ನೇ ಬಿಟ್ಟರೆ ಇನ್ನೂ ಚೆನ್ನಾಗಿ ಆಡೋನೇನೋರ. ನಮ್ಮ ಅವ್ರದ್ದೆಲ್ಲ ಗ್ರೂಪ್ ಆದ್ಮೇಲೆ ಇವನು ಒಬ್ಬರನ್ನೇ ಇಂಡಿವಿಜುವಲ್ ಒಂದು 10 ನಿಮಿಷ ಬಿಡ್ಬೇಕು. ಮೊಬೈಲ್ ಚಾರ್ಜ್ಗೆ ಹಾಕಿವ್ರಿ. ಇವಾಗ ಊಟ ಎಲ್ಲ ಮುಗಿಸಿ ಟೆರೆಸ್ ಮೇಲೆ ಮಲ್ಕೊಳ್ಳೋದಕ್ಕೆ ಅಂತ ಹೇಳಿ ಬಂದಿದ್ದೀವಿ. ನಾವು ಮದುವೆ ಮನೆಗೆ ಬಂದಾಗಿಂದ ಇದೇ ರೀತಿಯೇ ಇದೆ ನಮ್ಮ ರುಟೀನು.